ನೀವು ಇದ್ಮೇಲೆ ನಾವಿರ್ಬೇಕಲ್ಲ ಸರ್. ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮಾನ್ಯ ಕುಲಪತಿಗಳವರು ದಯಮಾಡಿ ವೇದಿಕೆಗೆ ಆಗಬೇಕಾಗಿತ್ತು. ಹಸಿರು ಕ್ರಾಂತಿ ಅಧಿಕಾರರಾದ ಡಾಕ್ಟರ್ ಬಾಬುಜಿ ಆಹ್ವಾನಿಸುತ್ತ ಬಾಬೂಜಿಯವರು ಸಮಾಜ ಸುಧಾರಣೆಗಾಗಿ ಧರ್ಮಸ್ಥರ ಆತ್ಮವಿಶ್ವಾಸವಾಗಿ ಮುತ್ಸದ್ದಿ ಆಡಳಿತಗಾರರಾಗಿ ಹಸಿರು ಕ್ರಾಂತಿಯ ಮೂಲಕ ಸದೃಢ ರಾಷ್ಟ್ರ ನಿರ್ಮಾಣದಲ್ಲಿ ಅವರ ಸೇವೆಯನ್ನು ಸಲ್ಲಿಸಿದ್ದು ಅನನ್ಯವಾದದ್ದು. ಅವರನ್ನು ಈ ದಿನ ಸ್ಮರಿಸುತ್ತ ಈ ದಿನದ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸುತ್ತೇನೆ. ಡಾಕ್ಟರ್ ಬಾಬು ಜಗಜೀವನ ಅಧ್ಯಯನ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ಮಾನಸಂದ್ರತೆ ಮೈಸೂರು ವತಿಯಿಂದ ಇವತ್ತು ನಾವು ಡಾಕ್ಟರ್ ಬಾಬು ಜಗಜೀವನ್ ಅವರ 40ನೇ ವರ್ಷದ ಪುಣ್ಯಸ್ಮರಣೆಯನ್ನು ಈ ತಿಂಗಳು ನಾವೇನು ಜುಲೈ ತಿಂಗಳಿತ್ತು ಆ ತಿಂಗಳಲ್ಲೇ ಅದು ಮಾಡಬೇಕಾಗಿತ್ತು. ನಾವು ಅದನ್ನು ಒಂದು ಸಾಂಕೇತಿಕವಾಗಿ ಮಾಡಾಗಿದೆ. ಅದನ್ನು ಸನ್ಮಾನ್ಯ ಕುಲಪತಿಗಳವರು ಬಾಬು ಜಗಜೀವನ್ ರಾಮ್ರವರ ಒಂದು ಸ್ಟ್ಯಾಚ್ಯೂಗೆ ಮಾಲಾರ್ಪಣೆಯನ್ನು ಮಾಡಿ ಆ ಕಾರ್ಯಕ್ರಮವನ್ನು ಒಂದು ಸಾಂಕೇತಿಕವಾಗಿ ನಾವು ಮಾಡಲಾಗಿತ್ತು. ಆದರೆ ಈ ಕಾರ್ಯಕ್ರಮವನ್ನು ನೀವು ಒಂದು ವಿಚಾರ ಸಂಕಿರಣದ ರೂಪದಲ್ಲಿ ಮಾಡಿ ಅಂತ ಹಿಂದೆ ಇದ್ದಂಥ ಕುಲಸಚಿವರು ನಮಗೆ ಸೂಚನೆ ಕೊಟ್ಟಿದ್ದರಿಂದ ಈ ಕಾರ್ಯಕ್ರಮವನ್ನು ಮಾಡಲೇಬೇಕು ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಕುಲಪತಿಗಳವರೇ ಬರಬೇಕು ಅನ್ನುವಂಥ ಒಂದು ಆಶಯದಿಂದ ನಾವು ಈ ಕಾರ್ಯಕ್ರಮವನ್ನು ಇಂದು ಹಮ್ಮಿಕೊಂಡಿದ್ದೀವಿ. ಇಂದು ಸನ್ಮಾನ್ಯ ಕುಲಪತಿಗಳವರು ಎನ್ ಕೆ ಲೋಕನಾಥ್ ಅವರು ತಮ್ಮೆಲ್ಲರಿಗೂ ಗೊತ್ತಿದೆ. ಅವರು ಈಗಾಗಲೇ ಇರುವಂಥವರು ಮತ್ತು ಅವರ ಚಿಂತನೆಗಳು ವೈಜ್ಞಾನಿಕ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹೆಸರನ್ನು ಮಾಡಿರುವಂಥದ್ದು. ಹಾಗೆಯೇ ನಮ್ಮೆಲ್ಲರಿಗೂ ಅವರು ಹೃದಯದಲ್ಲಿ ಸದಾ ಯಾಕೆ ನಮ್ಮ ಹೃದಯ ಮನಸ್ಸಲ್ಲಿ ನೆಲೆಸಿದ್ದಾರೆ ಅಂದರೆ ನಮ್ಮ ರಾಷ್ಟ್ರಕವಿಗಳಾದ ಕುವೆಂಪು ಅವರ ಜಿಲ್ಲೆಯಿಂದ ಬಂದಿರುವಂಥ ಪ್ರೊಫೆಸರ್ ಲೋಕನಾಥ್ ಅವರು ಅತ್ಯಂತ ಸರಳರು ಮತ್ತು ಸಜ್ಜನರು. ಮತ್ತು ಏನು ಒಂದು ಅಭಿವೃದ್ಧಿಯ ಒಂದು ಪರ್ವವನ್ನು ಮೈಸೂರಿನಲ್ಲಿ ಆರಂಭಿಸಬೇಕಾಗಿತ್ತು, ಆ ಮೈಸೂರು ವಿಶ್ವವಿದ್ಯಾಲಯ ಇವತ್ತು ಹೊಸ ಹೊಸ ಚಿಂತನೆಗಳನ್ನ ರೂಪುರೇಷೆಗಳನ್ನ ಅವರು ಇಲ್ಲಿ ಪ್ರಾಧ್ಯಾಪಕರಾಗಿದ್ದಾಗ ನೋಡಿದ್ರಿಂದ ಮತ್ತು ಈ ಡಿಪಾರ್ಟ್ಮೆಂಟ್ ಬಗ್ಗೆ ಅವರಿಗೆ ವಿಶೇಷವಾದ ಕಳಕಳಿಯಿಂದ ಸಾಕಷ್ಟು ಸಹಾಯವನ್ನು ಯಾಲೆ ಮಾಡ್ತಾ ಬಂದಿದ್ದಾರೆ. ಅವರ ಸಹಕಾರದಿಂದಲೇ ಇವತ್ತು ಸೆಂಟ್ರು ಸಾಕಷ್ಟು ತೊಂದರೆಗಳಲ್ಲಿ ಇದು ಸಿಲುಕಿತ್ತು. ಇಲ್ಲಿನ ಉದ್ಯೋಗಿಗಳ ಎಲ್ಲದರ ನಡುವೆ ಈ ಸೆಂಟ್ರನ್ನ ತಗೊಂಡು ಹೋಗಿದ್ದಾರಂದರೆ ಅದಕ್ಕೆ ಸನ್ಮಾನ್ಯ ಕುಲಪತಿಗಳವರ ಒಂದು ವಿಶ್ವಾಸಪೂರ್ವವಾಗಿ ನಮ್ಮನ್ನು ತಗೊಂಡು ಹೋಗಬೇಕು ಅನ್ನೋ ಒಂದು ಕಾರಣದಿಂದಲೇ ನಾವೆಲ್ಲ ಈ ಸೆಂಟ್ರಲ್ಲಿ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿದೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಅವರು ಬಂದು ನಮಗೆ ಮೊದಲನೇ ಕಾರ್ಯಕ್ರಮದಲ್ಲಿ ಅವರೇ ಮಾರ್ಗದರ್ಶನ ಮಾಡಬೇಕು ಅನ್ನೋ ಒಂದು ಆಸೆಯಿಂದ ಅವನು ಹೋಗಿ ನಾನು ಕೋರ್ಕೊಂಡಾಗ 2 ಮಾತಿರುತ್ತೆ, ಈ ಕಾರ್ಯಕ್ರಮಕ್ಕೆ ಬಂದೇ ಬರ್ತೀನಿ ಅಂತೇಳಿ ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿರೋದು ನಮ್ಮ ಕೇಂದ್ರದ ಎಲ್ಲರಿಗೂ ಅತ್ಯಂತ ಸಂತೋಷವನ್ನು ಉಂಟು ಮಾಡಿದೆ. ಮುಂದೆಯೂ ಈ ಕಾರ್ಯಕ್ರಮದ ಬಹಳಷ್ಟು ಕೆಲಸಗಳನ್ನು ಮಾಡುತ್ತೇವೆ. ಅವ್ರ ಸಹಾಯ ಸಹಕಾರವನ್ನು ನಾನು ಪ್ರತಿಯೊಂದು ಕ್ಷಣದಲ್ಲಿ ಪಡೀತಾ ನಾನು ಈ ಕೇಂದ್ರದಲ್ಲಿ ಸಾಕಷ್ಟು ಕೆಲಸ ಮಾಡೋಕ್ಕೆ ಇದ್ದೆ. ಅವರನ್ನು ಇಂದಿನ ಈ ಕಾರ್ಯಕ್ರಮಕ್ಕೆ ನಾನು ತಮ್ಮೆಲ್ಲರ ಪರವಾಗಿ ಕೇಂದ್ರದ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತೇನೆ. ರಾಜ್ಯ ಮಾಹಿತಿ ಆಯೋಗದ ಮಾಜಿ ಆಯುಕ್ತರಾದಂಥ ಡಾಕ್ಟರ್ ಎಲ್ ಕೃಷ್ಣಮೂರ್ತಿ ಅವರು ಬೆಂಗಳೂರಿನಿಂದ ಆಗಮಿಸಿದ್ದಾರೆ. ಅವರು ಈಗಾಗಲೇ ಮಾಹಿತಿ ಆಯೋಗದಲ್ಲಿ ಸಾಕಷ್ಟು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಕೂಡ ಸರ್ ಹಿಂದೆ ಬನ್ನಿ ಸರ್. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇಂದು ಮೈಸೂರು ವಿಶ್ವವಿದ್ಯಾಲಯದ ಡಾಕ್ಟರ್ ಬಾಬು ಜಗಜೀವನ ಅಧ್ಯಯನ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದ ವತಿಯಿಂದ ಆಯೋಜಿಸಿರುವ ಡಾಕ್ಟರ್ ಬಾಬು ಜಗಜೀವನ ಅವರ 40ನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರುವ ಕರ್ನಾಟಕ ರಾಜ್ಯ ಮಾಹಿತಿ ಆಯೋಗದ ಮಾಜಿ ಆಯುಕ್ತರಾದ ಕೃಷ್ಣಮೂರ್ತಿ ಅವರೇ, ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕರು, ಪ್ರಸಂಗದ ನಿರ್ದೇಶಕರು ಆದ
ಮತ್ತು ತಂದೆ ಮೊಹಮ್ಮದ್ ಅವರೇ, ಡಾಕ್ಟರ್ ಬಾಬು ಜಗಂಜೀರಾಮ್ ಅಧ್ಯಯನ ಕೇಂದ್ರದ ವಿಶ್ರಾಂತ ನಿರ್ದೇಶಕರಾದ ಡಾಕ್ಟರ್ ಮೈಲಳ್ಳಿ ರೇವಣ್ಣ ಅವರೇ, ಹಾಗೂ ಸಂಪನ್ಮೂಲ ವ್ಯಕ್ತಿಯಾಗಿ ಬಂದಿರುವ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ರಾಜೇಶ್ವರ ಅಧ್ಯಯನ ವಿಭಾಗದ ಡಾಕ್ಟರ್ ಐಶ್ವರ್ಯ ಅವರೇ, ಹಾಗೂ ಈ ಅಧ್ಯಯನ ಕೇಂದ್ರದ ಸಂದರ್ಶಕ ಪ್ರಾಧ್ಯಾಪಕರಾದ ಶ್ರೀ HR ಭೀಮಾಶಂಕರ್ ಅವರೇ, ಹಾಗೂ ಈ ಅಧ್ಯಯನ ಕೇಂದ್ರ ಸಂಯೋಜಕರಾದ ಡಾಕ್ಟರ್ M ಶ್ರೀನಿವಾಸ ಮೂರ್ತಿ ಅವರೇ, ಆಹ್ವಾನಿತರೆ, ಬೋಧಕೇತರ ಸಿಬ್ಬಂದಿ ವರ್ಗದವರೇ, ಸಂಶೋಧನಾ ವಿದ್ಯಾರ್ಥಿಗಳೇ ಹಾಗೂ ವಿದ್ಯಾರ್ಥಿಗಳೇ ಮತ್ತು ಮಾಧ್ಯಮ ಮಿತ್ರರೇ, ಇಂದು ನಾವು 40ನೇ ವರ್ಷದ ಡಾಕ್ಟರ್ ಬಾಬು ಜಗಂಜೀರಾಮ್ ಅವರ ಪುಣ್ಯಸ್ಮರಣೆಯನ್ನು ಮಾಡ್ಕೊಳ್ತಾ ಇದ್ದೀವಿ. ಡಾಕ್ಟರ್ ಬಾಬು ಜಗಂಜೀರಾಮ್ ಅವರು ನಮಗೆಲ್ಲ ಗೊತ್ತಿರೋಂಗೆ, ಅವರು ಎಲ್ಲೇ ಹೋದ್ರು ಏನೇ ಕೆಲಸ ಮಾಡಿದ್ರು ಅವರು ಒಂದು ಚಾಪು ಬೋಡಿಸಿ ಹೋದಂಥ ವ್ಯಕ್ತಿ ಅವರು. ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಹ ಅವರು ಭಾಗವಹಿಸಿದ್ರು, ನಮ್ಮಲ್ಲಿ ನೆನಪಿದೆ. ನನ್ನ ಪ್ರಕಾರ ಅವರೊಬ್ಬ ಅಸಾಮಾನ್ಯರಾಗಿದ್ದಾರೆ. ಅವರೊಬ್ಬ ಶ್ರೇಷ್ಠ ವಾಗ್ಮಿ, ದಲಿತ ಮುಖಂಡರು, ದಕ್ಷ ರಾಜಕಾರಣಿ, ಸಮಾಜ ಚಿಂತಕ, ದಾರ್ಶನಿಕ ಸಮಾನತೆಯ ಹರಿಕಾರ, ಮುಖ್ಯವಾಗಿ ಹಸಿರು ಕ್ರಾಂತಿಯ ಹರಿಕಾರ, ಜೊತೆಗೆ ಉನ್ನತ ಹುದ್ದೆಯಲ್ಲಿ, ಅದು ಉಪ ಪ್ರಧಾನಮಂತ್ರಿ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸಿದರು. ಹಗಲಿರುಳು ದುಡಿದಿದ್ರು, ಯಾವುದೇ ಕೆಲಸ ಆಗಲಿ ಹಿಡಿದಾಟ ಬಿಡ್ತಾ ಇರಲಿಲ್ಲ. ನಿಮಗೆಲ್ಲ ಗೊತ್ತು, ಕಾರ್ಮಿಕ ಸಚಿವರಾಗಿ ಅವರು ಎಷ್ಟೆಷ್ಟು ಕೆಲಸಗಳನ್ನು ಮಾಡಿದ್ರು. ಹಾಗಾಗಿ ಈ ಎಲ್ಲ ಚಳುವಳಿಯಲ್ಲೂ ಸಹ ಅವರು ಭಾಗವಹಿಸಿದರು. ರಾಜೀವ್ ಗಾಂಧಿ ಅವ್ರನ್ನ ಸ್ವಾತಂತ್ರ್ಯ ಹೋರಾಟದ ಸೇನಾನಿ ಅಂತ ಅವನು ಬಣ್ಣಿಸಿದ್ರು. ಹೀಗೆ ಬೇಕಾದಷ್ಟು ವಿಚಾರಗಳನ್ನು ಅವರು ಹೇಳಿದ್ದಾರೆ. ನಾನು ಅವರ ಬಗ್ಗೆ ಹೇಳೋಕ್ಕಿಂತ ಹೆಚ್ಚಿಗೆ, ಆದರೆ ಬೇರೆ ಬೇರೆ ವಿಚಾರಗಳಲ್ಲಿ ಪ್ರಭಾವಿಗಳು ಇದ್ರೂ ಬಾಬು ಜಗಂಜೀರಾಮ್ ಅಂತವರು ಮಧ್ಯದಲ್ಲಿ ಮರ್ತೋಗ್ಬಿಡ್ತಾರೆ ಜನಗಳಿಗೆ. ಅದು ಆಗಬಾರ್ದು. ಅದನ್ನು ನಾವು ಪ್ರತಿನಿತ್ಯ ಮಾಡುವಂಥ ಕೆಲಸ ಮಾಡಬೇಕು. ಹಾಗಾಗಿ ಈ ನಮ್ಮ ಬಾಬು ಜಗಂಜೀರಾಮ್ ಸೆಂಟರ್ ಆಗಾಗ ಈ ಥರ ಕಾರ್ಯಕ್ರಮ ಹಮ್ಮಿಕೋಬೇಕು. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ತುಂಬ ಜನ ಕಿಕ್ಕಿದು ಸೇರೋದು ಬೇಕಾಗಿಲ್ಲ. ನಮಗೆ ಬಂದ ಜನಗಳಲ್ಲಿ ಒಂದಷ್ಟು ವಿಷಯಗಳನ್ನು ತಿಳ್ಕೊಂಡು ಆ ವಿಷಯಗಳನ್ನು ನಾವು ಅಳವಡಿಸ್ಕೋಬೇಕು. ನಾವು ಬಾಬಾ ಜಗಂಜೀರಾಮ್ ಓದೋದು, ಅವ್ರ ಬಗ್ಗೆ ತಿಳ್ಕೊಂಡು ಭಾಷಣ ಮಾಡೋದಂತೆ, ಅವರು ನಡೆದು ಬಂದ ಒಂದು ಒಳ್ಳೆ ದಾರಿಗಳು ಕೆಲವು, ಅದನ್ನು ನಾವು ಪಾಲನೆ ಮಾಡಬೇಕು. ಆಗ ನಾವು ನಿಜವಾಗ್ಲೂ ಇಂಥ ದೊಡ್ಡ ವ್ಯಕ್ತಿಗಳಿಗೆ ನಾವೊಂದು ನಮ್ಮ ಕಡೆಯಿಂದ ಕೊಡುವಂಥ ಒಂದು ಸಾಮಾನ್ಯ ಒಂದು ಉದಾಹರಣೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಅದರ ಜೊತೆಯಲ್ಲಿ ನಿಮ್ಗೆ ಈಗಾಗಲೇ ಗೊತ್ತಿದೆ, ಬಾಬು ಜಗಂಜೀರಾಮ್ ಕಂಡಂಥ ಕಷ್ಟ, ತುಂಬ ಕಷ್ಟಪಟ್ಟು ನೀವು ಬಂದರು. ಅದಂತೂ ನಿಜ. ಯಾರ್ಯಾರು ದೊಡ್ಡ ಲೀಡರ್ ಆದರು, ಯಾರ್ಯಾರು ನಮ್ಮ ನಾಯಕರಾದರು, ಯಾರು ಸುಲಭವಾಗಿ ಬಂದೇ ಇಲ್ಲ. ಎಲ್ಲರೂ ಕಷ್ಟಪಟ್ಟೆ ಬಂದಿದೆ. ಈ ವೇದಿಕೆ ಮೇಲೆ ಕುಳಿತು ಎಲ್ಲರೂ ಹಳ್ಳಿಯಿಂದ ಬಂದು ಕಷ್ಟಪಟ್ಟು ಉನ್ನತ ಶಿಕ್ಷಣ ಓದಿ, ಆ ಉನ್ನತ ಶಿಕ್ಷಣ ಜೊತೆಗೆ ಹುದ್ದೆಯನ್ನು ಹೇಳಿದ್ದಾರೆ. ಅದೇ ರೀತಿ ನೀವು ಬಾಬು ಜಗಂಜೀರಾಮ್ ನೋಡಿದಾಗ ಅವ್ರು ಪಟ್ಟಂತ ಕಷ್ಟಗಳು, ಅವ್ರು ಮಾಡಿದಂಥ ಕೆಲವಾರು ಕೆಲಸಗಳು ನಾವು ಗಮನಿಸಿದ್ರೆ ಇದು ಸಾಧ್ಯವಾ, ಮಾಡ್ಬೋದಾ? ಈಗಿನ ಥರ ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಎಲೆಕ್ಟ್ರಾನಿಕ್ ಮೀಡಿಯಾ ಇರಲಿಲ್ಲ. ಆದರೂ ಸಹ ಅಷ್ಟು ಮಟ್ಟಿಗೆ ಕೆಲಸ ಮಾಡಿದ್ದಾರೆ ಅಂತಂದ್ರೆ ನೀವು ಯೋಚನೆ ಮಾಡಬೇಕು, ಅವರು ಎಷ್ಟು ಜನರ ಜೊತೆಗೆ ಕಲಿತಿದ್ರು, ಎಲ್ಲರಿಗೂ ಪ್ರೀತಿ ಪಾತ್ರರಾಗಿರೋದನ್ನ ನಾವೆಲ್ಲ ಅರಿಬೇಕಾಗಿದೆ. ಮತ್ತೆ ಶ್ರಮಿಕ ವರ್ಗದ ಬಗ್ಗೆ ಭಾರಿ ಕಾಳಜಿ ಇದ್ದಂಥ ವ್ಯಕ್ತಿಗಳು ಸುಮಾರು ಜನ ಇರ್ತಾರೆ. ಆದರೆ ಅವರ ಅಧಿಕಾರದ ಅವಧಿಯಲ್ಲಿ ಯಾರಿಗೆ ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಅರಿವನ್ನು ಮೂಡಿಸುವಂಥ ಅವರ ಒಂದು ಮುಂದಾಳತ್ವ ಅಥವಾ ಮುಂಜಾಗ್ರತೆಯು ಸಹ ನಮ್ಮಲ್ಲಿ ನೋಡಿದ್ದೇವೆ. ಯಾಕಂದರೆ ಅವರು ಮಾಡಿದಂಥ ಖಾತೆಗಳು ಅಂದರೆ ಸಚಿವರಾಗಿ ಕಾರ್ಮಿಕ, ರಕ್ಷಣೆ, ಸಾರಿಗೆ, ಸಂಪರ್ಕ, ಆಹಾರ ಮತ್ತು ಕೃಷಿ ಇಲಾಖೆ, ಇವೆಲ್ಲ ಗೊತ್ತಿರೋದು. ಇವೆಲ್ಲ ದೊಡ್ಡ ದೊಡ್ಡ ಖಾತೆಗಳು. ಎಲ್ಲ ಥರದ ಬದಲಾವಣೆ ಅವರು ಮಾಡ್ತಾ ಇದ್ರು. ಅಂದರೆ ಅವರಿಗೆ ಇಚ್ಛಾಶಕ್ತಿ ಇತ್ತು. ಹಾಗಾಗಿ ಅವರು ಸುಮಾರು ಕಲ್ಯಾಣ ಕಾರ್ಯಕ್ರಮಗಳನ್ನು ಅಂದ್ಕೊಂಡಿದ್ದಾರೆ. ಈಗ ನೀವು ಅದನ್ನು ಲಿಸ್ಟ್ ಮಾಡ್ತಾ ಹೋದ್ರೆ ಕಲ್ಯಾಣ ಕ್ರಮನ ಅದನ್ನು ನಾವು ಇವತ್ತಿಂದ ಅವನ್ನ ಪ್ರತಿ ದಿನ ನೆನೆಸ್ಕೋಬೇಕು. ಆದರೆ ಒಂದಂತೂ ನಿಜ, ಅವರು ಒಂದು ಸೆಂಟೆನ್ಸ್ ಹೇಳಿದವರು, ಅಂದರೆ ಸರ್ಕಾರದ ಜೊತೆ ಇರಬೇಕೋ
ಕಾಡುವಂತಾಗ ನಾನು ಸರ್ಕಾರದಲ್ಲಿ ಇರ್ತೀನೋ ಅಥವಾ ಹೊರಗಡೆ ಇರ್ತೀನೋ ಅನ್ನೋ ವಿಷಯವಲ್ಲ, ನಾನು ಜಗಜೀವನ್ ರಾಮ್ ಆಗೇ ಇರ್ತೀನಿ ಎಂದು ತಿಳಿಸಿದರು. ಅದೇ ಒಂದು ನಾನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದಾಗ, ಯಾಕಂದರೆ ವಿಷಯ ತಜ್ಞರಿದ್ದಾರೆ, ಈ ರಾಮ ಅಂತ ಪದ ಯಾರು ಇಟ್ಕೊತಾರೋ ಅವರಿಗೆಲ್ಲ ಈ ಥರದ ಒಂದು ಶಕ್ತಿ ಇರುತ್ತೆ. ಆಟೋಮೆಟಿಕ್ ಒಬ್ಬರ ಹೆಸರು ಬರೋದಿಲ್ಲ. ಒಂದು ಹೆಸರು ಬರಬೇಕಾದ್ರೆ ಅದಕ್ಕೇನೋ ಒಂದು ಹಿನ್ನೆಲೆ ಇರ್ತದೆ, ಕಾರಣ ಇರ್ತದೆ. ಸೊ ಅದೇ ರೀತಿ ನೀವು ನೋಡಿದಾಗ ಬೇಕಾದ್ರೆ ಯಾರು ಬೇಕಾದ್ರೆ ನೋಡಿ, ಈಗ ನಮ್ಮ ಮಾಜಿ ಮುಖ್ಯ ಸಿದ್ದರಾಮಯ್ಯನವರೇ ಇರ್ಬೋದು. ಸೊ ಅವ್ರಲ್ಲಿ ಏನೋ ಒಂದು ಶಕ್ತಿ ಇರ್ತದೆ ರಾಮ ಅನ್ನೋ ಪದದಲ್ಲಿ. ನಾವು ದೇವರವಾಗಿ ನೋಡ್ತೀವೋ ಅಥವಾ ಅವ್ರನ್ನ ಬೇರೆ ಥರ ವ್ಯಕ್ತಿಯಾಗಿ ನೋಡ್ತೀವೋ ಬರೀ ಮುಖ್ಯ ಅಲ್ಲ. ಆದರೆ ನೀವು ಬೇಕಾದ್ರೆ ನೋಡಿ, ಈ ಹೆಸರಿರುವಂಥ ವ್ಯಕ್ತಿಗಳು ನಾರ್ಮಲ್ ಆಗಿ ತುಂಬ ಮೇಲ್ಗಡೆ ಬರ್ತಾರೆ. ಹಂಗಂತೂ ಎಲ್ಲರೂ ಬರೋದಿಲ್ಲ. ಶ್ರಮಪಟ್ಟು ಶ್ರದ್ಧೆ ವಹಿಸಿ ಕೆಲಸ ಮಾಡಿದ್ರೆ ಮಾತ್ರ ಬರೋಕ್ಕೆ ಸಾಧ್ಯ. ಬಟ್ ಆದರೆ ಒಂದು ಕೆಲವೊಮ್ಮೆ ಇದಕ್ಕಿದ್ದಂಗೆ ಬರುವಂಥ ಚಾನ್ಸಸ್ ಇದೆ. ಹಾಗಾಗಿ ಅವ್ರಿಗೆ ಈ ಥರ ಹೆಸರುಗಳಂಥ ಜಗಜೀವನ್ ರಾಮ್ ಅವರಿಗೆ ಯಶಸ್ಸು ಗ್ಯಾರಂಟಿ ಅನ್ನೋದು ನನ್ನ ಅಭಿಪ್ರಾಯ. ಹಾಗಾಗಿ ಅವರು ಎಲ್ಲ ಥರದಲ್ಲೂ ಕೆಲಸ ಮಾಡಿ ಎಲ್ಲೂ ಸಹ ಯಾವುದೇ ಥರ ಇದಾಗುತ್ತೆ. ಸೊ ಈಗ ನಿಮ್ಗೆ ಗೊತ್ತಿರೋ ಹಾಗೆ ಜಗಜೀವನ್ ರಾಮ್ ಅವರು ಇವತ್ತು ನಮ್ಮ ಜೊತೆ ಇಲ್ಲ. ಆದರೂ ಸಹ ಅವರು ಇವತ್ತು ನೆನೆಸ್ಕೊತಿದ್ದೀವಿ ಅಂತಂದರೆ ಬೇರೆ ಏನು ವಿಚಾರಕ್ಕಲ್ಲ. ಅವ್ರು ಮಾಡಿದ ಕೆಲಸ, ಅವರು ಮಾಡಿದ ಶ್ರದ್ಧೆ, ನಮ್ಮ ದೇಶಕ್ಕಾಗಿ ದುಡಿದ ಹಲವಾರು ಯೋಜನೆಗಳು ನಮ್ಮನ್ನು ಇವತ್ತಿಗೂ ಸಹ ಅವ್ರನ್ನ ನೆನಪಿಡುವಂಥ ಕೆಲಸ ಮಾಡ್ತಾಯಿದ್ದಾರೆ. ಹಾಗಾಗಿ ನಾವು ಜಗಜೀವನ್ ರಾಮನ ಅಷ್ಟು ನೋಡಿಲ್ಲ, ಆದರೆ ಅವರ ಮಗಳು ಶ್ರೀಮತಿ ಡಾಕ್ಟರ್ ಮೀರಾಕುಮಾರ್ ಅವ್ರನ್ನ ನಾವು ನೋಡಿದ್ದೇವೆ. ನಿಮಗೆಲ್ಲ ಗೊತ್ತಿದೆ. ಇವತ್ತು ಪಾರ್ಲಿಮೆಂಟಲ್ಲಿ ಸ್ಪೀಕರಲ್ಲಿ ಕೂತ್ಕೊಂಡವ್ರಿಗೆ ಎಷ್ಟು ಕಷ್ಟದ ಕೆಲಸ ಇದೆ ಅಂತ. ಆದರೆ ಅವರು ಅದನ್ನು ಭಾರಿ ಚೆನ್ನಾಗಿ ನಿಭಾಯಿಸಿದರು. ಅಂದರೆ ತಂದೆ ಮಾರ್ಗದರ್ಶನ ಅವರಲ್ಲಿ ಎಷ್ಟಿತ್ತು ಅನ್ನೋದನ್ನ ನಾವು ಬಯಸಿದ್ವಿ. ಅವರು ಒಮ್ಮೆ ನಮ್ಮ ವಿಶ್ವವಿದ್ಯಾಲಯಕ್ಕೆ ಬಂದಿದ್ದರು. ನಾನು ಅವಾಗ ಅವ್ರನ್ನ ಭೇಟಿ ಮಾಡುವಂಥ ಒಂದು ಅವಕಾಶ ನನಗೆ ಸಿಕ್ಕಿತ್ತು. ಆದರೆ ಅವರು ಯಾವುದೇ ಥರದ ಒಂದು, ಈಗ ರಾಜಕೀಯದ ತಕ್ಷಣ ಸ್ವಲ್ಪ ಜಾಸ್ತಿ ಅವರಲ್ಲಿ ಬೇರೆ ಬೇರೆ ಇದಿರ್ತದೆ. ಆದರೆ ಅವ್ರು ಯಾವುದು ಭಾರಿ ಸಿಂಪಲ್ ಆಗಿ ನಮ್ಮ ಜೊತೆ ಎಲ್ಲ ಮಾತಾಡಿ ಹೋಗಿದ್ರು. ಆವಾಗ ನಾನು ಅಂದ್ಕೊಂಡೆ, ಇವರು ತಂದೆ ಜೊತೆಗೆ ಅಂದರೆ ತಂದೆ ಬೆಳೆಸಿದಂಥ ಮಗಳು ಅಂತ ನನಗೆ ಅನ್ನಿಸ್ತು. ಹಾಗಾಗಿ ಅವ್ರನ್ನ ನಾವು ಈ ಸಮಯದಲ್ಲಿ ಅವರು ಸಹ ನಮ್ಮಲ್ಲಿ ಬಂದು ನಮ್ಮ ವಿಶ್ವವಿದ್ಯಾಲಯದ ಕೆಲವಾರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಅಂದರೆ ನಾನು ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಈಗಾಗಲೇ ನೀವೆಲ್ಲರೂ ಅವ್ರ ಬಗ್ಗೆ ಓದಿದ್ದೀರಾ. ಆಮೇಲೆ ಜಗಜೀವನ್ ರಾಮ್ ಬಗ್ಗೆ ಸುಮಾರು ಬುಕ್ಗಳನ್ನು ನಾವು ನೋಡಿದ್ದೇವೆ. ಅವರ ವೈಫು ಇಂದ್ರಾಣಿ ಜಗಜೀವನ್ ರಾಮ್ ಅವರು ಸಹ ಸುಮಾರು ನೆನಪು ಸಂಜೀವನಿ ಶೀರ್ಷಿಕೆಯಲ್ಲಿ ಒಂದು ಹೊಸ ಬುಕ್ ಇಲ್ಲಿ ಬಂದಿದೆ. ಅದನ್ನು ನಮ್ಮ ಪ್ರಸಾರಾಂಗದ ವತಿಯಿಂದ ಮುದ್ರಣ ಮಾಡ್ತಾ ಇದೆ. ನೀವು ಉತ್ತಮ ಪುಸ್ತಕಗಳು, ಉತ್ತಮ ಯೋಜನೆಗಳನ್ನು ಹಾಕೊಂಡಲ್ಲಿ ನಮ್ಮ ಪ್ರಸಾರಾಂಗ ಯಾವಾಗಲೂ ಆದ್ಯ ಕರ್ತವ್ಯ ಕೊಟ್ಟು ಅದನ್ನು ಮಾಡುತ್ತೆ ಅನ್ನೋದು ನನ್ನ ನಂಬಿಕೆ. ಹಾಗಾಗಿ ನಾನು ನನ್ನ ಪ್ರೊಫೆಸರ್ ನಂಜಯ್ಯ ಮೂನೂರವರು ಇಂಥ ಕೇಂದ್ರಗಳಲ್ಲಿ ಏನಾದರೂ ಒಂದು ಹೊಸತನ್ನು ಪುಸ್ತಕ ಬಂದಾಗ ನಮ್ಮ ಮುದ್ರಣಾಲಯ ಪ್ರಸಾರಾಂಗ ಅದಕ್ಕೆ ಸಾಥಿಯಾಗಿ ನಿಂತು ಕೆಲವಾರು ಬುಕ್ಗಳನ್ನು ಹೊರಗಡೆ ತರುವುದು ಅಂದರೆ ಒಂದು ಆಯೋಜನೆ ಮಾಡಿ ಕಾರ್ಯಕ್ರಮವನ್ನು ಮಾಡಬೇಕಂತ ಈ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದ್ರ ಜೊತೆಯಲ್ಲಿ ಇಂಥ ಕಾರ್ಯಕ್ರಮಗಳು ಮಾಡಬೇಕಂತಂದರೆ ಸುಮ್ಮನೆ ಒಬ್ಬರಿಬ್ಬರಿಗಾಗಲಿ ಎಲ್ಲ ಥರದ ಸಹಕಾರ ಬೇಕಾಗುತ್ತೆ. ಸೊ ಎಲ್ಲರೂ ಸಹಕಾರ ಕೊಟ್ಟು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಹಾಗಾಗಿ ಇಬ್ಬರು ಸಂಪನ್ಮೂಲ ವ್ಯಕ್ತಿಗಳು ನಮ್ಮ ಜೊತೆ ಇದ್ದಾರೆ. ನಿಮಗೆಲ್ಲ ತಿಳಿಸಿದ್ದಾರೆ. ಪ್ರೊಫೆಸರ್ ಮೇನಳ್ಳಿ ರೇವಣ್ಣವರು ನಮ್ಮ ವಿಶ್ರಾಂತ ಪ್ರಾಧ್ಯಾಪಕರು, ಸುಮಾರು ವರ್ಷಗಳ ಕಾಲ ಇಲ್ಲಿ ಕೆಲಸ ಮಾಡಿ ಅವ್ರ ಬಗ್ಗೆ ಮಾತಾಡ್ತಿದ್ದಾರೆ. ಅದೇ ಥರ ಡಾಕ್ಟರ್ ಐಶ್ವರ್ಯ ಅವರು ಬಂದಿದ್ದಾರೆ. ಅವರು ಸಹ ಇದ್ರ ಬಗ್ಗೆ ಹೆಚ್ಚಿನ ಮಾತಾಡ್ತಾ ಇದ್ದಾರೆ. ಸೊ ಹಾಗಾಗಿ ಬರೀ ಅವರು ಲೆಕ್ಚರ್ ಕೇಳೋ ಜೊತೆಯಲ್ಲಿ ಅಲ್ಲಿಂದ ನಿಮಗೆ ಏನು ಅನುಕೂಲ ಆಗುತ್ತೆ ಅನ್ನೋದು ವಿದ್ಯಾರ್ಥಿಗಳ ಬಗ್ಗೆ ಗಮನ ಹರಿಸ್ಕೊಂಡು ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ಮಾಡ್ಕೊಳ್ಳೋಕ್ಕೆ ಇಂಥ ಮಹಾನ್ ವ್ಯಕ್ತಿಗಳು, ನಾನು ಹೇಳೋದು ಬಾಬು ಜಗಜೀವನ್ ಒಬ್ಬರೇ ಅಲ್ಲ, ಸುಮಾರು ಮಹಾನ್ ವ್ಯಕ್ತಿಗಳಿದ್ದಾರೆ. ಅವ್ರ ಬಗ್ಗೆ ನಾವು ತಿಳ್ಕೊಂಡಷ್ಟು ನಾವು ಇನ್ನೂ ದೊಡ್ಡವರಾಗ್ತಾ ಹೋಗ್ತೀವಿ. ಹಾಗಾಗಿ ಪ್ರತಿಯೊಬ್ಬರ ವೀವರ್ ಹೇಳ್ತಾ ಇರ್ತಾರೆ. ನಾನು ಅದನ್ನೇ ಮೊನ್ನೆ ಹೇಳಿದೆ ಇದರಲ್ಲಿ ಕನ್ನಡ ಅಧ್ಯಯನ ವಿಭಾಗದಲ್ಲಿ ರಾಮಾಯಣದಲ್ಲಿ ಕವಿ ಬರೆದಿರುವಾಗ ಶಬರಿ ಎಷ್ಟೋ ವರ್ಷಗಳ ಕಾಲ ಕಾಯ್ತಾ ಇದ್ದಂತೆ ರಾಮ ಬರ್ತಾನೆ, ನಂಬಿಕೆ ಅಷ್ಟೇ, ಒಂದೇ ಬರ್ತಾರೆ. ಬರ್ತಾನಂತ ಯಾವ ಗ್ಯಾರಂಟಿ ಇದೆ? ಆ ಕಾಡಲ್ಲಿ ಬರ್ಬೇಕು ಅನ್ನೋದು ಏನಿದೆ? ಆ ನಂಬಿಕೆ. ಅದೇ ಥರನೇ ಪ್ರತಿಯೊಬ್ಬರು ವಿಮರ್ಶಕರು, ಪ್ರತಿಯೊಬ್ಬರು ಲೇಖಕರು, ಪ್ರತಿಯೊಬ್ಬರು ಅಧ್ಯಾಪಕರು ಅವ್ರದ್ದೇ ಆದ ಚಿಂತನೆಯಲ್ಲಿ ಅವ್ರ ಬಗ್ಗೆ ಅದನ್ನು ಅರ್ಥ ಮಾಡ್ಕೊಂಡು ಹೇಳ್ತಾರೆ. ಹಾಗಾಗಿ ಅಂಥ ಒಂದು ಸಂದರ್ಭದಲ್ಲಿ ಇವರಿಬ್ಬರು ರಿಸೋರ್ಸ್ ಪರ್ಸನ್ಸ್ ಅವರು ಇವತ್ತು ಬಂದಿದ್ದಾರೆ. ಅವರು ನಿಮ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಹಾಗಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ. ಆಮೇಲೆ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೀನಿ. ಜೈ ಹಿಂದ್, ಜೈ ಕನ್ನಡ.